ಯುವತಿಯೇ ವಿಡಿಯೋನ ಮಾಡ್ಕೊಂಡಿದ್ದಾಳೆ ಅನ್ನುವಂಥದ್ದು ಒಂದು ವಿಚಾರ. ಆಕೆ ಮೊಬೈಲ್ನಲ್ಲಿಯೇ ಎಲ್ಲ ವಿಡಿಯೋಗಳು ಇವೆ ಅಂಥೇಳಿ, ಅಂದರೆ ವಿಡಿಯೋ ಮಾಡಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಒಂದು ಆರೋಪ ಇದೆ. ಅನ್ಯಾಯವಾಗಿರೋದು ಯುವತಿಗಲ್ಲ ನನಗೆ ಅಂಥೇಳಿ ಸಮೀರಿಗೆ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಈಗ ಇಬ್ಬರ ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡೆದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಈಗ ಒಂದಷ್ಟು ವಿಡಿಯೋಗಳು ಸಮೀರ್ ವಿಡಿಯೋ ಮೊಬೈಲ್ನಲ್ಲಿದೆ. ಅದನ್ನು ಹುಡುಗಿರು ಕಳಿಸಿದ್ದಾರೆ ಅಂಥೇಳಿ, ಆ ಸಂತ್ರಸ್ತೆ ಕಳಿಸಿದ್ದಾಳೆ ಅಂಥೇಳಿ ಸಮೀರ್ ಹೇಳ್ತಾನೆ. ಜೊತೆಗೆ ಆಕೆ ಕೂಡ ವಿಡಿಯೋ ಮಾಡ್ಕೊಂಡಿದ್ದಾಳೆ ಅಂಥೇಳಿ ನಮ್ಮ ಪ್ರತಿನಿಧಿ ಸಂಜಯ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಸಂಜಯ್, ಈಗ ಈ ಪ್ರಕರಣದಲ್ಲಿ ಇಬ್ಬರೂ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ. ಸೊ ಈಗ ಯಾವ ಹಂತದಲ್ಲಿದೆ, ಈಗ ಯಾವ ರೀತಿಯಾಗಿ ವಿಚಾರಣೆ ನಡೀತಾ ಇದ್ದಾರೆ, ಪೊಲೀಸರು ಏನು ಹೇಳ್ತಾರೆ, ಇಲ್ಲಿ ಸಿಕ್ಕಿರುವಂಥ ಒಂದು ವಿಡಿಯೋಸ್ ಏನಕ್ಕೆ ಮಾಡ್ಕೊಂಡು ರೆಕಾರ್ಡ್ ಮಾಡಿಟ್ಕೊಂಡಿದ್ರು ಅಥವಾ ಏನಕ್ಕೆ ಸೆಂಡ್ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಸಂಜಯ್. ರೆಹಮಾನ್, ಈ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ಈ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಮತ್ತು ಪ್ರತ್ಯಾರೋಪಗಳು ನಡೀತಾ ಇರುವಂಥದ್ದು. ಒಂದು ಕಡೆ ಯುವತಿ ಸಮೀರ್ ಮುಲ್ಲಾನ್ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾಳೆ. ಈತ ನನಗೆ ಮತ್ತೊಬ್ಬರು ಔಷಧಿಯನ್ನು ಕುಡಿಸಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಸಿಗಿದ್ದಾನೆ, ಅದನ್ನು ವಿಡಿಯೋ ಮಾಡ್ಕೊಂಡು ಇಟ್ಟುವುದಲ್ಲದೆ ಅದನ್ನು ಪದೇ ಪದೇ ತೋರಿಸಿ ನಾನು ವೈರಲ್ ಮಾಡ್ತಾನೆ ಅಂತೇಳಿ ಬೆದರಿಸಿ ಅನೇಕ ಬಾರಿ ಲೈಂಗಿಕ ದೌರ್ಜನ್ಯ ಮಾಡಿದಾನೆ ಅಂತೇಳಿ ಒಂದು ಆರೋಪವನ್ನು ಯುವತಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಸ್ವತಃ ಸಮೀರ್ ಮುಲ್ಲಾ ಯುವತಿ ಮೇಲೆ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ನಿಜವಾದ ಸಂತ್ರಸ್ತೆ ಯುವತಿ ಅಲ್ಲ, ಬದಲಾಗಿ ನಾನು ಸಂತ್ರಸ್ತನಾಗಿದ್ದಾನೆ. ಯಾಕಂತಂದರೆ ವಿಡಿಯೋ ಮಾಡ್ಕೊಂಡಿರೋದು ಯುವತಿ, ನನ್ನ ಮೇಲೆ ಲೈಂಗಿಕ ಕಿರುಕುಳ ಕೊಟ್ಟಿರೋದು ಯುವತಿ ಅಂತೇಳಿ ಆರೋಪವನ್ನು ಯುವಕ ಮಾಡ್ತಾ ಇರೋಂಥದ್ದು, ಅಂದರೆ ಸಮೀರ್ ಮುಲ್ಲಾ ಮಾಡ್ತಾ ಇರೋಂಥದ್ದು. ಈ ಬಗ್ಗೆ ಎರಡೂ ರೀತಿಯಿಂದಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಅಂತಂದರೆ ಸಂತ್ರಸ್ತೆ ವಿದ್ಯಾನಗರ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ದಾರೆ ಸಮೀರ್ ವಿರುದ್ಧ. ಆ ಹಿನ್ನೆಲೆಯಲ್ಲಿ ಇದೀಗ ಸಮೀರ್ ಮುಲ್ಲಾನನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ನಡೆಸುತ್ತಾ ಇರುವಂಥದ್ದು. ಇಲ್ಲಿ ಅಸಲಿ ಸತ್ಯ ಯಾರು, ನಿಜವಾಗ್ಲೂ ಕೂಡ ಸಮೀರ್ ಮುಲ್ಲಾ ಈ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡಿ ವಿಡಿಯೋ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ ಅಥವಾ ಯುವತಿ ಏನಾದರೂ ಈ ರೀತಿಯಾಗಿ ನಡೆದಲ್ಲ ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಜೊತೆಗೆ ಇಬ್ಬರು ಮೊಬೈಲ್ಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರ ಮೊಬೈಲ್ನಲ್ಲಿ ಇವೆಲ್ಲ ರೆಕಾರ್ಡ್ ಆಗಿರುವಂಥದ್ದು, ಯಾರ ಮುಂದೆ ವೈರಲ್ ಏನಾದರೂ ಮಾಡಿದಾರಾ, ಬೆದರಿಕೆ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಯುವತಿಗೆ ಇದೀಗ ಹುಬ್ಳಿ ಕಿಮ್ಸ್ನಲ್ಲಿ ಒಂದು ಮೆಡಿಕಲ್ ಟೆಸ್ಟ್ನ ಮಾಡ್ತಾ ಇರುವಂಥದ್ದು, ಕೌನ್ಸಿಲಿಂಗ್ನ ಮಾಡುವಂಥ ಒಂದು ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಸಾಕಷ್ಟು ಒಂದು ಗೊಂದಲ ಇರುವಂಥದ್ದು. ಯಾಕಂತಂದರೆ ಎರಡೂ ಕಡೆಯಿಂದ ಆರೋಪ ಪ್ರತ್ಯಾರೋಪಗಳಲ್ಲಿ ಇದೀಗ ಪೊಲೀಸರ ತನಿಖೆಯಿಂದಲೇ ಅಸಲಿ ಅಂದರೆ ನಿಜವಾದ ಸಂತ್ರಸ್ತ ಯಾರು, ನಿಜವಾಗಲೂ ಕೂಡ ಈ ವಿಡಿಯೋ ಮಾಡಿಕೊಂಡಿದ್ದಾರು, ನಿಜವಾಗ್ಲೂ ಕೂಡ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಒಂದು ಮಾಹಿತಿ ಸಿಗಲಿದೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಸಂಜೀವ್.